ತುಂಬಾ ಜನ ಹೇಳ್ತಿರ್ತಾರಲ್ಲ, ನನಗೆ ಯಾಕೆ ಇಂಥ ಕಷ್ಟ ಬಂತು? ನನ್ನ ಜೀವನ ಯಾಕೆ ಹೀಗಿದೆ? ನನಗೆ ಯಾಕೆ ಇವೆಲ್ಲ ಆಗ್ತಾ ಇದ್ದಾವೆ? ಇಂಥ ನೆಗೆಟಿವ್ ಆಲೋಚನೆ ಬರುತ್ತವೆ ಎಲ್ಲರಿಗೆ ಆಲ್ಮೋಸ್ಟ್ ಆಗಿ. ಬಟ್ ಆಲೋಚನೆ ಬರಲ್ದಂಗೆ ಮಾಡ್ಕೋಬೇಕು. ನೀ ತುಂಬಾ ಅದೃಷ್ಟವಂತ. ಯಾಕಂತಂದ್ರೆ ಕೆಲವೊಂದು ಸಮಸ್ಯೆಗಳು ನಿನಗಿಲ್ಲ. ನಿನಗೇನೋ ಒಂದು ಪ್ರಾಬ್ಲಮ್ ಮಾತ್ರ ಆದ್ರೆ, ಇನ್ನು ಕೆಲವೊಬ್ಬರಿಗಾದ್ರೆ ಅವ್ರಿಗಿದ್ದಷ್ಟು ಪ್ರಾಬ್ಲಮ್ ನೀ ಫೇಸ್ ಮಾಡಲ್ಲ. ಸೊ, ಅಂತ ಪ್ರಾಬ್ಲಮ್ಸ್ ನಿನಗಿಲ್ಲ. ನೀನು ಚೆನ್ನಾಗಿದ್ದೀಯಲ್ಲ, ಏನೋ ಒಂದೆರಡು ಪ್ರಾಬ್ಲಮ್ ಇದಾವೆ. ಬಟ್ ಅದಕ್ಕೆ ನೀನು ಫೇಸ್ ಮಾಡಲ್ದಂಗ ನೀನು ಭಯ ಪಡ್ತಾ ಇದೀಯ. ಅದಕ್ಕೆ ನೀನು ಮತ್ತೆ ಮತ್ತೆ ಆಲೋಚನೆ ಮಾಡ್ತಿದ್ದಿಯ. ನೆಗೆಟಿವ್ ಆಲೋಚನೆ ಮಾಡ್ತಿದ್ದಿ. ಸೊ, ಮಾನಸಿಕವಾಗಿ ಆ ಆಲೋಚನೆ ಮಾಡೋದ್ರಿಂದ ನೀನು ಏನು ಕೆಲಸ ಮಾಡೋಕೆ ಆಗೋದಿಲ್ಲ. ಬಟ್ ಇನ್ನೊಂದು ತಿಳ್ಕೊಳ್ಳೋದು, ನನಗೆ ಈ ತರ ಆಗ್ತಾ ಇದೆ, ನನಗೆ ಮೋಸ ಆಗ್ತೈತೆ ಅಂತ ಯಾವಾಗಾದ್ರೂ ಅನ್ಕೋತಿ, ಅವಾಗ ನೀನು ಮುಂದಕ್ಕೆ ಹೋಗೋದಿಲ್ಲ. ನೀನು ಏನು ಕೆಲಸ ಮಾಡೋದಿಲ್ಲ. ಲೈಫ್ ಈಸ್ ಕಷ್ಟ ಪ್ರತಿಯೊಬ್ಬರಿಗಿರ್ತವೆ. ಒಬ್ಬೊಬ್ಬರ ಕಷ್ಟ ನೋಡಿದಾಗ ನಮ್ಗೆ ನಮ್ಮ ಕಷ್ಟ ಭಾಳ ಚಿಕ್ಕದಾಗಿ ಕಾಣುತ್ತೆ. ಒಬ್ಬೊಬ್ಬರು ಫೇಸ್ ಮಾಡೋ ಒಬ್ಬೊಬ್ಬರು ಕಷ್ಟಗಳು, ಪ್ರಾಬ್ಲಮ್ಸು ಅವ್ರು ಫೇಸ್ ಮಾಡೋದು ನೋಡಿದ್ರೆ ನೀವು ಸಹಿಸ್ಕೊಂಬೋದಿಲ್ಲ. ಆ ತರ ಇರುತ್ತೆ. ಬಟ್ ನೀನು ತುಂಬಾ ಅದೃಷ್ಟವಂತ. ಅಂತ ಕಷ್ಟ ನಿನಗಿಲ್ಲ. ಸೊ, ನೀನು ತುಂಬಾ ಅದೃಷ್ಟವಂತ. ಸೊ, ನನಗೆ ಯಾಕೆ ಬಂದಿದೆ ಅಂತಲ್ಲ, ನನ್ನಂತ ಅದೃಷ್ಟವಂತ ಯಾರು ಇಲ್ಲಪ್ಪ ಅಂತ ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ನಿನ್ನ ಜೀವನ ಸಾಗಿಸ್ಕೋ.